ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. 26 ಜನ ನಮ್ಮ ನೆಲಕ್ಕೆ ಬಂದು 26 ಜನರನ್ನ ಕೊಂದಂಥ ರೀತಿ ಇತ್ತಲ್ಲ, ಅದಾದಮೇಲೆ ಭಾರತ ಸಿಡಿದಿದ್ದಿದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಮಿಲಿಟರಿ ಕಾರ್ಯಾಚರಣೆ ಶುರು ಆಗಬಹುದು ಅಂತ ಬಹಳ ಜನ ಕೇಳ್ತಾ ಇದ್ದಾರೆ. ಭಾರತ ಯಾಕೆ ಇಷ್ಟು ತಡ ಮಾಡ್ತಾ ಇದೆ ಅಂತ. ಭಾರತದ ಲೆಕ್ಕಾಚಾರಗಳೇ ಬೇರೆ ಇವೆ. ಮೊದಲು ಈ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡೋದಕ್ಕಿಂತ ಮೊದಲು ನರನಾಡಿಗಳನ್ನು, ಪಾಕಿಸ್ತಾನದ ನರನಾಡಿಗಳನ್ನು ಕತ್ತರಿಸಬೇಕು, ಅದರ ಕುಣಿಕೆಯನ್ನು ಬಿಗಿ ಮಾಡಬೇಕು. ಮೊದಲೇ ಬೆತ್ತಲಾಗಿರುವಂಥ ರಾಷ್ಟ್ರವನ್ನು ಇನ್ನಷ್ಟು ಬೆತ್ತಲು ಮಾಡಿ ನಿಲ್ಲಿಸಬೇಕು ವಿಶ್ವದ ಎದುರುಗಡೆಗೆ. ಅದು ಭಾರತದ ಪ್ರಯತ್ನ. ಒಂದು ಬಿಡಿಗಾಸೂ ಕೂಡ ಪಾಕಿಸ್ತಾನಕ್ಕೆ ಬರಬಾರದು. ಈ ಮುಖಾಂತರ ಭಿಕಾರಿ ರಾಷ್ಟ್ರ ಇನ್ನಷ್ಟು ಅತಂತ್ರವಾಗಬೇಕು. ಇದು ಭಾರತದ ಪ್ಲಾನ್. ಇದೆಲ್ಲದರ ಜೊತೆಗೆ ಭಾರತದ ಯುದ್ಧ ವಿಮಾನಗಳು ಹಾರಾಡುತ್ತಿರೋ ರೀತಿ ನೋಡಿನೇ ಪಾಕಿಸ್ತಾನದ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ. ಬಿರುಗಾಳಿಯಂತೆ ನುಗ್ಗುತ್ತಿರುವ ಸುಖೋಯ್, ಮಿಂಚಿಗಿಂತಲೂ ವೇಗದ ರಫೇಲ್ ಆರ್ಭಟ, ಓಂಕರಿಸಿ ಹಾರಾಡಿದ ಮೆಗ್, ಮಿರಾಜ್. ಪಾಕಿಸ್ತಾನ್ ಹುಷಾರಂತ ಭಾರತದ ವಾಯುಪಡೆ ಇವತ್ತು ಎಚ್ಚರಿಕೆ ಸಂದೇಶ ರವಾನಿಸಿತು. ಪಾಕಿಸ್ತಾನಕ್ಕೆ ಭಾರತ ವಾಯುಪಡೆ ಡೆಡ್ಲಿ ವಾರ್ನಿಂಗ್. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳ ಆರ್ಭಟ. ರಫೇಲ್, ಮಿರಾಜ್, ಸುಖೋಯ್, ಮಿಗ್ ಫ್ಲೈ ಪಾಸ್ಟ್. ಪಾಕಿಸ್ತಾನದ ಜೊತೆಗೆ ಯುದ್ಧದ ಸುಳಿವಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರದ ಭೇಟಿಗೆ ಭಾರತೀಯ ಸೇನಾಪಡೆ ಕಾದು ಕೂತಿದೆ. ಇದೇ ಹೊತ್ತಲ್ಲೇ ಪಾಕಿಸ್ತಾನ ತನ್ನೆಲ್ಲ ಅಸ್ತ್ರಗಳನ್ನ ರೆಡಿ ಮಾಡಿದೆ. ಹೀಗಾಗಿ ಉತ್ತರ ಪ್ರದೇಶದ ಗಂಗಾ ಎಕ್ಸ್‌ಪ್ರೆಸ್ ವೇಯ ಶಹಜಾನ್ಪುರ ಏರ್ ಸ್ಟ್ರಿಪ್ನಲ್ಲಿ ವಾಯುಪಡೆ ಫ್ಲೈಪಾಸ್ಟ್ ಕವಾಯತು ನಡೆಸಿತು. ರಫೇಲ್, ಮಿರಾಜ್, ಸುಖೋಯ್, ಮಿಗ್ ಸೇರಿದಂತೆ 15 ಫೈಟರ್ ಜೆಟ್ಗಳು ಟಚ್ ಅಂಡ್ ಗೋ ರಿಹರ್ಸಲ್ ನಡೆಸಿದ್ವು. ಯುದ್ಧ ಅಥವಾ ತುರ್ತು ಸಂದರ್ಭಗಳಲ್ಲಿ ಫೈಟರ್ ಜೆಟ್ಗಳನ್ನ ಹೈವೇಯಲ್ಲಿ ಇಳಿಸಲು ಮಾಡಿರುವ ಏರ್ ಸ್ಟ್ರಿಪ್ ಇದಾಗಿದೆ. 3.5 ಕಿಲೋಮೀಟರ್ ವ್ಯಾಪ್ತಿ ಇರುವ ಈ ಏರ್ ಸ್ಟ್ರಿಪ್ಗಳಲ್ಲಿ ಹಗಲು ಮತ್ತು ರಾತ್ರಿ ಎರಡೂ ಸಂದರ್ಭದಲ್ಲೂ ವಿಮಾನ ಲ್ಯಾಂಡಿಂಗ್ ಮಾಡುವ ವ್ಯವಸ್ಥೆ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ನಾವು ಸಮರ ಸನ್ನದ್ಧವಾಗಿದ್ದೇವೆ ಅಂತ ವಾಯುಪಡೆ ವಾರ್ನಿಂಗ್ ಕೊಟ್ಟಿದೆ. ಇನ್ನು ವಾಯುಪಡೆಯ ಸಾರಿಗೆ ವಿಮಾನ AN-32 ಎಕ್ಸ್‌ಪ್ರೆಸ್ ವೇನಲ್ಲಿ ಲ್ಯಾಂಡ್ ಕೂಡ ಆಗಿತ್ತು. ಸುಮಾರು 5 ನಿಮಿಷಗಳ ಕಾಲ ಸುತ್ತಾಟ ನಡೆಸಿತ್ತು. ಪಾಕ್ಗೆ ಮತ್ತೊಂದು ಏಟು ಕೊಡಲು ಭಾರತ ಪ್ಲಾನ್. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಮಿಲಿಟರಿ ಕಾರ್ಯಾಚರಣೆಗೆ ಮುನ್ನವೇ ಎಲ್ಲಾ ರೀತಿಯಲ್ಲೂ ಮುಟ್ಟಿ ನೋಡಿಕೊಳ್ಳುವ ಉತ್ತರವನ್ನ ಭಾರತ ಕೊಡ್ತಿದೆ. ಇದೀಗ ಪಾಕಿಸ್ತಾನವನ್ನ FATF ಗ್ರೇ ಲಿಸ್ಟ್ಗೆ ಸೇರಿಸಲು ಭಾರತ ಪ್ರಯತ್ನಿಸುತ್ತಿದೆ. ಈ ಮೂಲಕ ಪಾಕ್ಗೆ ಯಾವುದೇ ಹಣಕಾಸು ಸಹಾಯ ಸಿಗದಂತೆ ದಿಗ್ಬಂಧನ ಹಾಕಲು ಮುಂದಾಗಿದೆ. FATF ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಈ ಸಂಸ್ಥೆ ಮನಿ ಲಾಂಡ್ರಿಂಗ್ ಅಥವಾ ಅಕ್ರಮ ಹಣ ವರ್ಗಾವಣೆ ಮತ್ತು ಭಯೋತ್ಪಾದನೆಗೆ ಫಂಡಿಂಗ್ ಮಾಡುವ ದೇಶಗಳ ಮೇಲೆ ನಿಗಾ ಇಡುತ್ತೆ. ವಿಶ್ವದ ಪ್ರಮುಖ 37 ರಾಷ್ಟ್ರಗಳು ಇದರಲ್ಲಿ ಸದಸ್ಯರಾಗಿರ್ತಾರೆ. ಈ FATF ಕಾಲಕಾಲಕ್ಕೆ ಬ್ಲ್ಯಾಕ್ ಮತ್ತು ಗ್ರೇ ಅನ್ನೋ 2 ಲಿಸ್ಟ್ಗಳನ್ನ ಪ್ರಕಟಿಸುತ್ತಿದೆ. ಈ ಲಿಸ್ಟ್ ನಲ್ಲಿ ಹೆಸರು ಬಂದ್ರೆ ಆ ರಾಷ್ಟ್ರಕ್ಕೆ ಪ್ರಬಲ ರಾಷ್ಟ್ರಗಳಿಂದ ಹಣ ಸಹಾಯ ಸಿಗಲ್ಲ. ವಿಶ್ವ ಬ್ಯಾಂಕ್ ಮತ್ತು IMF ಕೂಡ ಈ FATF ಲಿಸ್ಟ್ ಗಮನಿಸುತ್ತಿರುತ್ತೆ. ಒಂದ್ ವೇಳೆ ಈ ಲಿಸ್ಟ್ ನಲ್ಲಿ ಯಾವುದಾದ್ರೂ ದೇಶ ಬಂದ್ರೆ ಅವರಿಗೆ IMF, ವಿಶ್ವ ಬ್ಯಾಂಕ್ ಕೂಡ ಸಾಲ ಸಹಾಯ ಮಾಡೋದಿಲ್ಲ. ಈಗಾಗಲೇ ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ. ಆದ್ರೂ ಯುದ್ಧೋತ್ಸಾಹದಲ್ಲಿದೆ. FATF ಗ್ರೇ ಲಿಸ್ಟ್ಗೆ ಸೇರಿಸಿದ್ರೆ ಪಾಕಿಸ್ತಾನ ನಂಬಿಕೊಂಡಿರುವ ಸಾಲ ಕೂಡ ಸಿಗಲ್ಲ. ಹೀಗಾಗಿ ಭಾರತ ಈ ಪ್ರಯತ್ನವನ್ನು ಮಾಡ್ತಿದೆ. ಉದ್ದಟತನ ಬಿಟ್ಟು ಭಾರತದ ಬೆಂಬಲಕ್ಕೆ ನಿಲ್ಲಿ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ತದುಕಿದ ಅಮೆರಿಕ. ಭಾರತದ ಮೇಲೆ ಕಾಲ್ಕೆರೆದು ಯುದ್ಧಕ್ಕೆ ನಿಂತಿರುವ ಪಾಕಿಸ್ತಾನಕ್ಕೆ ಅಮೆರಿಕ ತದುಕಿದೆ. ಉದ್ದಟತನ ಬಿಟ್ಟು ಭಾರತದ ಬೆಂಬಲಕ್ಕೆ ನಿಲ್ಲಿ. ಪಹಲ್ಗಾಮ್ ಉಗ್ರರ ಪತ್ತೆ ಹಚ್ಚಲು ಕೈಜೋಡಿಸಿ ಅಂತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸೆ ಎಚ್ಚರಿಕೆ ಕೊಟ್ಟಿದ್ದಾರೆ. Especially between two nuclear powers. We've obviously been in close contact with our friends in India and Pakistan. Our hope here is that India responds to this terrorist attack in a way
that doesn't lead to a broader regional conflict. And we hope, frankly, that Pakistan, to the extent that they're responsible, cooperates with India to make sure that the terrorists, sometimes operating in their territory, are hunted down and dealt with. That's how we hope this unfolds. We're obviously in close contact. We'll see what happens. ಪಾಕಿಸ್ತಾನ ತನ್ನ ತಪ್ಪಿಲ್ಲ ಅಂತ ಜಗತ್ತಿನ ಮುಂದೆ ವಾದ ಮಾಡ್ತಿದೆ. ಆದರೆ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸುತ್ತಲೇ ಇದೆ. ಒಂದೆಡೆ ಪಾಕಿಸ್ತಾನ ಯುದ್ಧ ತಗಾದೆ ತೆಗೆದಿದ್ರೆ ಈ ಕಡೆ ಬಾಂಗ್ಲಾದೇಶವು ತಲೆಹಾರಾಟೆ ಶುರು ಮಾಡಿದೆ. ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಿದ್ರೆ ಬಾಂಗ್ಲಾದೇಶ ಚೀನಾ ಬೆಂಬಲ ಪಡೆಯಬೇಕು. ಚೀನಾ ಬೆಂಬಲ ಪಡೆದು ಭಾರತದ ಈಶಾನ್ಯ ರಾಜ್ಯಗಳ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ಬೇಕು ಅಂತ ಹೇಳಿದೆ. ಬಾಂಗ್ಲಾ ಸರ್ಕಾರದ ಸಲಹೆಗಾರನ ಆಪ್ತ ನಿವೃತ್ತ ಸೇನಾ ಜನರಲ್ ಫಜೂರ್ ರಹಮಾನ್ ಈ ಮಾತನ್ನು ಹೇಳಿದ್ದಾರೆ. ಇದು ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH